ಅಜಯ್ ಕುಮಾರ್ ಕಾಲ್ ಮಾಡ್ತಾರೆ, ಅವ್ರು ತಗೋಬೇಡ ದಾವಣಗೆರೆ. ಅಜಯ್ ಅವರು ನಮಸ್ಕಾರ, ಲೈವ್ ಅಲ್ಲಿ ಇದ್ದೀನಿ. ನಮಸ್ತೆ ನಮಸ್ತೆ. ಏನ್ ಹೇಳ್ತೀರಿ ದಾವಣಗೆರೆ ಫಲಿತಾಂಶ? ತಲೆ ಬಕ್ಕಾಗತ್ತೆ. ಆ, ಆದ್ರೆ ಎಲ್ಲ ಒಂದ್ ಕಡೆ ನಾವು ಮತ್ ಕೆಲಸ ಮಾಡಿರ್ತೀವಲ್ಲ, ಬೇಜಾರಾಗತ್ತೆ. ನಾವು ಗೆಲ್ಬೇಕಾಗಿತ್ತು ಅನ್ನೋದೊಂದ. ಬಟ್ ಅಂತರ ಕಡಿಮೆ ಆಯ್ತು, ಬಹಳ ಕಡಿಮೆ ತಂದ್ರಿ. ಇನ್ನೇನ್ ಮಾಡಿದ್ರೆ ಸಾಧ್ಯ ಆಗ್ತಿತ್ತು ಅಂತ ನೀವು? ಈಗ ಎಲ್ಲಾ ತರ ಪ್ರಯತ್ನ ಮಾಡಿದ್ವಿ ನಾವು ಆಕ್ಚುಲಿ. ಎಲ್ಲೂ ಕೂಡ ಒಂದ್ ಸೆಕೆಂಡ್, ಒಂದ್ ನಿಮಿಷ, ಒಂದ್ ಗಳಿಗೆ ಕೂಡ ಕುರ್ಲಿಲ್ಲ. ಬಟ್ ಜನರು ಯಾಕೆ ಈಗ ಒಂದೇ ಕುಟುಂಬಕ್ಕೆ ಆ ಆ, ಮತ ಹಾಕಿದ್ರು ಅನ್ನೋದು ಒಂದ್ ಕಡೆಗೆ. ಆಮೇಲೆ ಈಗೇನು ಯಾರು ಆಡಳಿತದಲ್ಲಿ ಇರ್ತಾರೋ ಅವ್ರ ಪರವಾಗಿ ಜನ ಮತ ಹಾಕೋದು ಇದು ಸರ್ವೇ ಸಾಮಾನ್ಯ. ಆಮೇಲೆ ಇಲ್ಲಿ ತಾಯಿ MP ಆಗಿದ್ದಾರೆ, ತಂದೆ ಮಂತ್ರಿ ಆಗಿದ್ದಾರೆ. ಹಾಗಾಗಿ ಜನರು ಯಾಕ್ ಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡ್ರ ಏನೋ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇವರೆಲ್ಲ ಏನ್ ಮಾಡ್ತಿದ್ರು ಕಾಂಗ್ರೆಸ್ನವ್ರು ಅಂದ್ರೆ, ಆ ಬೂತ್ ಅಲ್ಲಿ ಎಷ್ಟು ಮತ ಬಿದ್ದಿದೆ ಅದನ್ನ ಡೀಟೇಲ್ಸ್ ತಗೊಳ್ಳೋದು, ಅಲ್ಲಿ ಜನರ ಮೇಲೆ ದರ್ಪ ದೌರ್ಜನ್ಯ ಮಾಡೋದು. ಪ್ರತಿ ಬೂತ್ ಗಳಲ್ಲೂ ಈ ಕೆಲಸ ಮಾಡಿದಾರೆ ಇವರು, ನನ್ನ ಚುನಾವಣೆಯಲ್ಲೂ ಸಹಿತ. ಆಮೇಲೆ ಇವ್ರ ಮನೆಗೆ ಏನಾದ್ರು ಒಂದ್ ಕೆಲಸ ಕೇಳಕ್ ಹೋದ್ರೆ, ನೀನ್ ಕಾಂಗ್ರೆಸ್ಗೆ ಓಟ್ ಹಾಕಿದೀಯಾ ನೀನು? ನೀವ್ ಬರ್ಬೇಡ್ರಿ, ನಿಮ್ ಊರ್ನರು ನೀವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದಿರಿ. ಈ ತರ ಎಲ್ಲ ದರ್ಪ ದೌರ್ಜನ್ಯ ಮಾಡಿ ಎದುರಿಸ್ಕೊಂಡು ಇವತ್ತು ಗೆದ್ದಿದ್ದಾರೆ. ಇವ್ರೇನು ಜನರಿಗೆ ನಿಮ್ಮ ತೀರ್ಪಪ್ಪ, ನಿಮ್ ತೀರ್ಮಾನ ಅನ್ಕೊಂಡು ಇವ್ರು ಏನಾದ್ರೂ ಚುನಾವಣೆ ಮಾಡಿದ್ದೆ ಆಗಿದ್ರೆ ನಾವ್ ಇದಕ್ಕಿಂತ ಹೆಚ್ಚಿನ ಮತದಲ್ಲಿ ನಾವು ಗೆಲ್ತಿದ್ವಿ ಖಂಡಿತ. ಇವ್ರು ಸುಮಾರು 30 ವರ್ಷದಿಂದ ದಬ್ಬಾಳಿಕೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಇವರು ದಾವಣಗೆರೆನಲ್ಲಿ. ಎಲ್ರಿಗೂ ಎದುರಿಸ್ಕೊಂಡು ಬೆದರಿಸ್ಕೊಂಡು, ಆಮೇಲೆ ವ್ಯವಹಾರ ಮಾಡೋ ಅಂತವ್ರಿಗೂ ಸಹಿತ ನೀನ್ ಬಿಜೆಪಿಗೆ ಸಪೋರ್ಟ್ ಮಾಡಿದ್ಯ, ಅವ್ರ ಮನೆಗೆ ಹೋದ್ರೆ ಸಾಕು, ಇವ್ರು ಚುನಾವಣೆನೇ ಇರೋದಿಲ್ಲ ಅನ್ಕೊಳ್ರಿ. ಅವ್ರ ಮನೆಗೆ ಯಾವ್ದೋ ಒಂದ್ ಕಾರ್ಯಕ್ರಮಕ್ಕೋ ಯಾವ್ದೋ ಒಂದ್ ಮಾತಾಡ್ಸೋಕೋ ಏನೋ ಕಷ್ಟ ಸುಖಕ್ಕೋ ಹೋದ್ರೆ, ನೀನ್ ಅವ್ರ ಮನೆಗೆ ಹೆಂಗ್ ಓದಿ ಅಂತ ಕೇಳೋ ಅಂತ ಒಂದು ಮನಸ್ಥಿತಿ ಇವ್ರದ್ದು, ಕಾಂಗ್ರೆಸ್ನವ್ರದ್ದು. ಹಂಗಾಗಿ ಜನ ಭಯಭೀತರಾಗಿ ಅವರಿಗೆ ಓಟ್ ಹಾಕಿದಾರ್ ಬಿಟ್ರೆ, ಕಾಂಗ್ರೆಸ್ ಗೆಲ್ಲಿ ಅಂತೇಳಿ ಓಟ್ ಹಾಕಿಲ್ಲ ಅಂತೇಳಿ ನನ್ನ ಭಾವನೆ ಇದು, ನನ್ನ ವೈಯಕ್ತಿಕ ಭಾವನೆ ಇದು. ಏನ್ ಸಂದೇಶ ಕೊಡ್ತೀರಿ ಕಾರ್ಯಕರ್ತರಿಗೆ? ಈಗ ನಮ್ಮ ಕಾರ್ಯಕರ್ತರು ಎದೆಗುಂದು ಬೇಡ್ರಿ, ಯಾವ್ದು ಶಾಶ್ವತ ಅಲ್ಲ. ಏನು ಇವತ್ತು ಎಂತೆಂತವ್ರು ಸೋತಿದ್ದಾರೆ ಇವತ್ತು ಜಗತ್ನಲ್ಲಿ, ನಮ್ ದೇಶದಲ್ಲಿ. ಏನಿದು ಸೋಲೇನ್ ಶಾಶ್ವತ ಅಲ್ಲ. ಇನ್ನು 1.5 ವರ್ಷದಲ್ಲಿ 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡಿ, ನಿಮ್ ಜೊತೆಗೆ ನಾವಿದೀವಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ. ಬರೋ ಅಂತ ದಿನದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ದಾವಣಗೆರೆ ಜಿಲ್ಲೆಯಲ್ಲೇ, ಮತ್ತೆ ದಕ್ಷಿಣ ಅಂತಲ್ಲ, ದಾವಣಗೆರೆ ಜಿಲ್ಲೆಯಲ್ಲೇ ಕಟ್ಟಿ ಬರೋ ಅಂತ ಚುನಾವಣೆಯಲ್ಲಿ ಅಷ್ಟು ಕ್ಷೇತ್ರನು ಗೆಲ್ಲ ಅಂತ ಒಂದು ಕೆಲಸವನ್ನ ಮಾಡೋಣ. ನಾನ್ ಕಳೆದ ಬಾರಿ ಹೇಳಿದ್ದೆ, ನಾನು ಚುನಾವಣೆಗೆ ಮುಂಚಿತವಾಗಿ, ನಾವು 100ಕ್ಕೆ 100 ನಾವು ಗೆಲ್ತೀವಿ ಅಂತೇಳಿ. ಈಗ ಅದು ನಾನು ಹೇಳಿದ್ನಲ್ಲ, ಆ ರೀತಿ ಆಗಿದೆ ಅಂತ ನನಗೆ ಕನ್ಫರ್ಮ್ ಆಗಿದೆ. ಹಾಗಾಗಿ ಬರೋ ಅಂತ ಚುನಾವಣೆಯಲ್ಲಿ ಎದುರಂತದ್ದೇನಿಲ್ಲ. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ನೀವು ದಾವಣಗೆರೆ ಸೌತ್ ಬಿಟ್ಟು ನೆಲ ಗೆದ್ದಿದ್ದೀರಿ, ಬಿಜೆಪಿ ಅವರು ಗೆದ್ಸೋತಿದ್ದೀರಿ. ಸೊ ಹಾಗಾಗಿ ಇದೊಂದು ಗೆಲ್ಲೇಬೇಕು ಅಂತ ಆಟ ಹಿಡ್ದಿದ್ರಿ, ಪಟ್ಟ ಹಾಕಿದ್ರಿ, ತಂತ್ರ ಮಾಡಿದ್ರಿ, ಹೋರಾಟ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಸಾಧ್ಯ ಆಗ್ಲಿಲ್ಲ. ನೀವು ಕಾರ್ಯಕರ್ತರಿಗೊಂದು ಸಂದೇಶವನ್ನು ಕೊಟ್ಟಿದ್ದೀರಿ, ಸಮರ್ಥವಾಗಿ ಮಾಡ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಅಜಯ್ ಕುಮಾರ್ ಅವರೇ. ಮತ್ತೆ ನಾನು ನಿಮ್ಗೆ ಮತ್ತೆ ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದು ದಾವಣಗೆರೆಯಲ್ಲಿ ಕಳೆದ ಬಾರಿ ಸಾರ್ವತ್ರಿಕ ಚುನಾವಣೆ ಸೋತಂತ ಅಜಯ್ ಅವರು ಡಿಫೆಂಡೆಡ್ ಕ್ಯಾಂಡಿಡೇಟ್ ಆದರೂ ಕೂಡ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟರು. ಹಾಗಾಗಿ ಎದೆಗುಂದದೆ ಅವ್ರ ಪರವಾಗಿ ಕ್ಯಾಂಡಿಡೇಟ್ ಆಗಿ ಕ್ಯಾಂಪೇನ್ ಮಾಡಿದರು. ಸೊ ಈಗ ಸಮರ್ಥ್ 6,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅವ್ರ ತಾತ 26,000 ಗೆದ್ದಿದ್ರು, ಅವ್ರ ತಾಯಿ 22,000 ಲೇಟ್ ಪಡ್ಕೊಂಡಿದ್ರು. ಬಟ್ ಅಂತಿಮವಾಗಿ STPA ಮುಸಲ್ಮಾನ ಕ್ಯಾಂಡಿಡೇಟ್ 20,000 ಮತ ಪಡೆದಂಥ ಪರಿಣಾಮ 6,000 ಅಂತರದಲ್ಲಿ ಒದ್ದಾಡಿ ಗುದ್ದಾಡಿ ಕೊನೆಗೆ ಗೆದ್ದಿದ್ದಾರೆ. ನೀರು ಕುಡಿದಷ್ಟು ಈಸಿಯಾಗಿ ಗೆಲ್ತಾ ಇದ್ರು. ಹಾಗಾಗಿ ಇವರೇ ನೀರು ಕುಡಿದು ಗೆಲ್ಲೋಂಗಾಗಿದೆ. ಇದು ದಾವಣಗೆರೆದು.